ಆರ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಂದು ಮತ್ತೆ ಮಾಫಿ ಸಾಕ್ಷಿ ಹೇಳಿಕೆಗೆ ಸಮಯ ನಿಗದಿಯಾಗಿತ್ತು. ಆದರೆ A14 ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿ ಆಗಲು ಸಲ್ಲಿಸಿರುವ ಅರ್ಜಿಗೆ ಸಂಬಂಧಪಟ್ಟಂತೆ ದರ್ಶನ್ ಪರ ಹಿರಿಯ ವಕೀಲ ಹಸ್ಮತ್ ಪಾಷಾ ಮತ್ತೆ ವಾದ ಮಂಡಿಸಿದ್ದು, ಅಪ್ರೂವಲ್ ಸ್ಟೇಟ್ಮೆಂಟ್ ಪ್ರಕ್ರಿಯೆಯನ್ನ ಆಗಸ್ಟ್ 20ಕ್ಕೆ ಕೋರ್ಟ್ ಮುಂದೂಡಿದೆ. ಹಾಗಿದ್ರೆ ಇವತ್ತು ಏನೆಲ್ಲ ನಡೀತು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ದರ್ಶನ್ಗೆ ದೋಸ್ತಿ ಸಂಕಷ್ಟ, ಮಾಫಿ ಸಾಕ್ಷಿ ಟೆನ್ಷನ್. ಆಗಸ್ಟ್ 20ಕ್ಕೆ ಪ್ರದೋಷ್ ಅಪ್ರೂವಲ್ ಸ್ಟೇಟ್ಮೆಂಟ್ ಪ್ರಕ್ರಿಯೆ. ಜೈಲಲ್ಲಿರೋ ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್, ಶಾಕ್ ಮೇಲೆ ಶಾಕ್ ತಡ್ತಿದೆ. ಅಂದು ರೇಣುಕಾಸ್ವಾಮಿ ಕೊಲೆ ಮಾಡಿದಾಗಿನಿಂದ ದರ್ಶನ್ ಹಣೆ ಬರಹವೇ ಚೇಂಜ್ ಆಗಿದೆ. ಅದರಲ್ಲೂ ಅಂದು ಕೊಲೆ ವೇಳೆ ಜೊತೆಗಿದ್ದ ಆಪ್ತನೇ ಇಂದು ದರ್ಶನ್ಗೆ ಮಗ್ಗುಲ್ಲ ಮುಳ್ಳಾಗಿದ್ದಾನೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸದ್ಯ ಮುನ್ನೆಲೆಗೆ ಬಂದಿರೋ ವಿಚಾರ ಅಂದ್ರೆ ಅದು ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ. ಮಾಫಿ ಸಾಕ್ಷಿ ಅರ್ಜಿ ಸಂಬಂಧ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಪ್ರದೋಷ್ನಿಂದ ಅಪ್ರೂವಲ್ ಸ್ಟೇಟ್ಮೆಂಟ್ ಪಡೆಯಲು ಸಮಯ ನಿಗದಿಪಡಿಸಿತ್ತು. ಮಧ್ಯಾಹ್ನ 3:30ಕ್ಕೆ ಆರಂಭವಾದ ಅರ್ಜಿ ವಿಚಾರಣೆ ವೇಳೆ ಪ್ರದೋಷ್ ಸೇರಿ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ರು. ಎಲ್ಲರ ಹಾಜರಾತಿ ಪಡೆದ ನ್ಯಾಯಾಧೀಶರು ಪ್ರದೋಷ್ಗೆ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರು. ಜಡ್ಜ್ ಪ್ರಶ್ನೆಗಳೇನು? ಅರ್ಜಿಯನ್ನ ಓದಿ ಸಹಿ ಮಾಡಿದ್ರ? ಈ ಅರ್ಜಿ ಹಾಕೋದ್ರಿಂದ ಏನೆಲ್ಲ ಪರಿಣಾಮಗಳಾಗುತ್ತೆ ಅಂತ ಗೊತ್ತಿದ್ಯಾ? ಈ ಬಗ್ಗೆ ನಿಮ್ಮ ವಕೀಲರು ಹೇಳಿದ್ದಾರಾ ಎಂದು ಜಡ್ಜ್ ಪ್ರಶ್ನೆ. ಹೌದು, ಎಲ್ಲ ಗೊತ್ತಿದೆ ಮಹಾಸ್ವಾಮಿ ಎಂದ ಪ್ರದೋಷ್. ನಿಮ್ಮ ಮಾಫಿ ಸಾಕ್ಷಿ ಒಪ್ಪದಿದ್ದರೆ ನೀವು ಜೈಲಿನಲ್ಲೇ ಇರಬೇಕಾಗಲಿದೆ. ಈ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ ಎಂದು ಜಡ್ಜ್ ಪ್ರಶ್ನೆ. ನೀವು ಸಂಪೂರ್ಣ ಸತ್ಯ ಹೇಳದಿದ್ದರೆ ಆರೋಪಿಯಾಗಿಸಲಾಗುವುದು. ಈ ಬಗ್ಗೆ ಮಾಹಿತಿ ಇದೆಯಾ ಎಂದು A14 ಪ್ರದೋಷ್ಗೆ ಜಡ್ಜ್ ಪ್ರಶ್ನೆ. ಹೌದು, ವಕೀಲರು ತಿಳಿಸಿದ್ದಾರೆಂದು ಪ್ರದೋಷ್ ಉತ್ತರ. ಇನ್ನು ದರ್ಶನ್ ಪರ ಹಿರಿಯ ವಕೀಲ ಹಸ್ಮತ್ ಪಾಷಾ ವಾದ ಮಂಡಿಸಿದ್ರು. ಹಲವಾರು ಅಂಶಗಳನ್ನ ಮುಂದಿಟ್ಟು ಎಲ್ಲವನ್ನ ಗಮನಿಸಬೇಕು ಅಂತ ಮನವಿ ಮಾಡಿದ್ರು. ಹಸ್ಮತ್ ಪಾಷಾ ವಾದ: ಮಾಫಿ ಸಾಕ್ಷಿ ವಿಚಾರದಲ್ಲಿ ಯಾವ ಹೇಳಿಕೆ ಪ್ರಕ್ರಿಯೆ ನಡೆಯುತ್ತೆ? ಯಾವ ರೀತಿ ಆರೋಪಿತ ತನ್ನ ಹೇಳಿಕೆ ನೀಡಬಹುದು? ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನ ಪ್ರಾಸಿಕ್ಯೂಷನ್ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಿದೆ. ಮಾಫಿ ಸಾಕ್ಷಿ ನೀಡಿದರೆ ಬಿಡುಗಡೆಯಾಗುತ್ತೆ ಎಂದು ಅರ್ಜಿ ಹಾಕಿದ್ದಾರೆ. ಬಿಡುಗಡೆ ಆಗುವ ಆಸೆಯಿಂದ ಮಾಫಿ ಸಾಕ್ಷಿಯಾಗಿದ್ದಾರೆ. ಕೋರ್ಟ್ ಈ ಬಗ್ಗೆ ಸ್ವತಂತ್ರ ವಿಚಾರಣೆ ನಡೆಸಿ ತೀರ್ಮಾನಿಸಬೇಕು. ಮಾಫಿ ಸಾಕ್ಷಿ ಅರ್ಜಿ ಹಿಂದಿನ ದುರುದ್ದೇಶ ಅರಿಯಬೇಕು. ಯಾವುದಾದರೂ ಒತ್ತಡವಿದೆಯೇ ಎಂಬುದರ ವಿಚಾರಣೆ ನಡೆಸಬೇಕು. ಯಾರಾದರೂ ಏನಾದರೂ ಭರವಸೆ ನೀಡಿದ್ದಾರಾ ಪರಿಶೀಲಿಸಬೇಕು. ಪ್ರಕರಣದಲ್ಲಿ ಪ್ರದೋಷ್ ಪಾತ್ರವೂ ಹೆಚ್ಚಿದೆ. ಸಹ ಆರೋಪಿಗಳಿಗೆ ಸ್ನೇಹಿತನಾಗಿದ್ದಾನೆ. ಸಹ ಆರೋಪಿಗಳಿಂದ ಸಾಕಷ್ಟು ಸಹಾಯ ಪಡೆದಿದ್ದಾನೆ. ಎಲ್ಲ ಅಂಶಗಳನ್ನ ಗಮನಿಸಬೇಕು. ಈ ಎಲ್ಲಾ ವಿಚಾರಗಳ ಬಗ್ಗೆ ಸ್ವತಂತ್ರ ವಿಚಾರಣೆ ನಡೆಯಬೇಕು ಎಂದು ದರ್ಶನ್ ಪರ ವಕೀಲ ಹಸ್ಮತ್ ಪಾಷಾ ವಾದಿಸುವ ಮೂಲಕ ಮನವಿ ಮಾಡಿದ್ರು. ವಾದ ಆಲಿಸಿದ ಕೋರ್ಟ್ ಮತ್ತೆ ಪ್ರದೋಷ್ಗೆ ಪ್ರಶ್ನೆ ಮಾಡಿದ್ದು, ಮಾಫಿ ಸಾಕ್ಷಿಯಾಗುವ ಪ್ರಕ್ರಿಯೆಯ ಕಾನೂನು ಪರಿಣಾಮಗಳ ಬಗ್ಗೆ ಪ್ರದೋಷ್ಗೆ ಮಾಹಿತಿ ನೀಡಲಾಗಿದೆಯೇ ಎಂಬುದನ್ನ ಅವರ ಪರ ವಕೀಲರಿಂದ ಖಚಿತಪಡಿಸಿಕೊಂಡಿದ್ದು, ಹೇಳಿಕೆ ದಾಖಲಿಸಿಕೊಳ್ಳುವ ಪ್ರಕ್ರಿಯೆಯನ್ನ ಆಗಸ್ಟ್ 20ಕ್ಕೆ ನಿಗದಿಪಡಿಸಿ ವಿಚಾರಣೆ ಮುಂದೂಡಿದ್ರು. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.